RSSಗೆ ಮೂಗುದಾರ ಹಾಕೋದಕ್ಕೆ ಏನೇನು ಬೇಕೋ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಮಾಡ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದ ಇನ್ನಿತರ ಸಮಸ್ಯೆಗಳಲ್ಲಿ ಪರಿಹಾರ ಕೊಡೋದಕ್ಕೆ ವೇಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋ ವಿಷಯದಲ್ಲಿ ಮಾತ್ರ ಸರ್ಕಾರ ಅತ್ಯಂತ ವೇಗವಾಗಿ ಕ್ಷಿಪ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗಾಗಲೇ RSS ನಡೆಸ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ, ಪೂರ್ವಾನುಮತಿ ಇಲ್ಲದೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನು ಅದು ಅಂತಂದರೆ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗಗಳನ್ನು ಬಳಸಿಕೊಳ್ಳುವಾಗ ಪೂರ್ವಾನುಮತಿ ಕಡ್ಡಾಯ ಅಂತ ಹೇಳಲಾಗಿದೆ. ಸೊ ಈಗ ಈ ನಿರ್ಧಾರದ ಹಿಂದೆ ಇರುವ ಏಕೈಕ ಕಾರಣ ಅದು RSS ಸ್ವಯಂ ಸೇವಕ ಸಂಘ ಬೆಳಗಿನ ಹೊತ್ತಿನಲ್ಲಿ ನಡೆಸುವಂತಹ ಬೌದ್ಧಿಕ್ ಮತ್ತು ಇನ್ಯಾವುದ್ಯಾವುದೋ ಬೈಠಕ್ಗಳು ಸೇರಿದಂತೆ ಪಥಸಂಚಲನಗಳು ಹಲವಾರು ಕಾರ್ಯಕ್ರಮಗಳಿಗೆ ಯಾವುದೇ ಅನುಮತಿ ಇಲ್ಲದೆ ನಡೆಸ್ತಾ ಇದೆ. ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೆ ಇವತ್ತು ಸಚಿವ ಸಂಪುಟದಲ್ಲಿ ಈ ಒಂದು ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಇದು ಮುನ್ನುಡಿನಾ ಅಥವಾ ಇನ್ನು ಮುಂದೆ ಬಹಳಷ್ಟು RSSಗೆ ಬ್ರೇಕ್ ಹಾಕುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಧಮಕಿಗಳನ್ನು ಬೆನ್ನತ್ತಿದಂತಹ ಪೊಲೀಸರು ಮಹಾರಾಷ್ಟ್ರ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಅಡಗಿದ್ದಾರಂತೆ ಈ ದುಷ್ಕೃತ್ಯ ಎಸಗುವಂತಹ RSSನ ಸದಸ್ಯರು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ RSS ಕುರಿತಾದಂತಹ ಕಾಂಗ್ರೆಸ್ನ ಈ ನಿಲುವೇನಿದೆ, ಇದು ಕಾಂಗ್ರೆಸ್ಗೆ ಒಳ್ಳೆಯದಾ ಕೆಟ್ಟದ್ದಾ? ಈ ಮೂಲಕ ಕಾಂಗ್ರೆಸ್ ಯಾವ ಒಂದು ಹೊಸ ರೀತಿಯಾದಂತಹ ಹೋರಾಟಕ್ಕೆ ನಾಂದಿ ಆಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ RSSಗೆ ಮೂಗ್ದಾರ. ಸರ್ಕಾರ ಮತ್ತು RSS ನಡುವೆ ತಾರಕಕ್ಕೇರಿದ ಸಮರ. ಪ್ರಿಯಾಂಕ್ ಖರ್ಗೆ ಪತ್ರದ ಎಫೆಕ್ಟ್, ಸಂಘ ಪರಿವಾರಕ್ಕೆ ಶಾಕ್. ಸರ್ಕಾರಿ ಜಾಗಗಳಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಬ್ರೇಕ್, ಎಲ್ಲ ಖಾಸಗಿ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ. ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರ. ಸಂಘದ ಹೆಸರೇಳದೆ ಕಾಂಗ್ರೆಸ್ನಿಂದ RSSಗೆ ಮೂಗುದಾರ. ಕೈಯಲ್ಲಿ ಲಾಠಿ ಹಿಡಿದು ಓಡಾಡೋದಕ್ಕೆ ಬರುತ್ತಾ ರೂಲ್ಸ್. 2 ದಿನಗಳಲ್ಲಿ ಹೊಸ ನಿಯಮ ಅಂತಾರೆ ಪ್ರಿಯಾಂಕ್ ಖರ್ಗೆ. RSS ನಪ ಇಟ್ಕೊಂಡು ಮುಸಲ್ಮಾನರಿಗೆ ಕಡಿವಾಣ ಹಾಕೋ ಪ್ಲಾನ್ ಇದು. ಮುಸಲ್ಮಾನರನ್ನ ಹದ್ದು ಬಸ್ತಲ್ಲಿಡೋದಕ್ಕೆ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಮರ್ಜೆನ್ಸಿ ಅಂತಿದ್ದಾರೆ ಅಶ್ವಥ್ ನಾರಾಯಣ್. RSS ಚಟುವಟಿಕೆ ನಿಯಂತ್ರಣ ಖಂಡನೀಯ ಎಂದಿದ್ದಾರೆ ಗೋವಿಂದ್ ಕಾರಜೋಳ್. ಕಾಂಗ್ರೆಸ್ನದ್ದು ಬರೀ ದ್ವೇಷ, ಅಧಿಕಾರದ ದುರ್ಬಳಕೆ ಅಂತ ಕಮಲ ಕಿಡಿಕಾರಿದೆ. ಬಿಜೆಪಿ ಬುಡಕ್ಕೆ ಕಾಂಗ್ರೆಸ್ ಬೆಂಕಿ, ಮುಂದಿನ ಹೋರಾಟ ಏನು? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಈ ಮಧ್ಯೆ ಬಿಜೆಪಿ ಈ ಹಿಂದೆ ಒಂದು ಆದೇಶ ಹೊರಡಿಸಿತ್ತಂತೆ. ಆ ಆದೇಶವನ್ನ ಮುಂದಿಟ್ಟುಕೊಂಡೇ ಈಗ ಬಿಜೆಪಿಗೆ ಟಾಂಗ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಹಿಂದೆ ಒಂದು ಆದೇಶವನ್ನ ಕೊಟ್ಟಿದ್ದರು 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅಂತೆ. ಏನು ಅಂತಂದರೆ ಶಾಲಾ ಆವರಣ ಅಥವಾ ಮೈದಾನವನ್ನು ಯಾವುದೇ ಕಾರಣಕ್ಕೂ ಶಿಕ್ಷಣೇತರ ಚಟುವಟಿಕೆಗಳಿಗೆ ಬಳಸ್ಕೊಳ್ಬಾರ್ದು ಅಂತ. ಈಗ ಸ್ವಯಂ ಸೇವಕ ಸಂಘ ಬೆಳಗಿನ ಸಮಯದಲ್ಲಿ ಮಕ್ಕಳಿಗೆ ಏನು ಕಾರ್ಯಕ್ರಮ ಮಾಡ್ತಾರೆ ಅದು ಶಾಲಾ ಆವರಣ, ಶಾಲಾ ಮೈದಾನ ಅಂತಹ ಜಾಗಗಳನ್ನು ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಇಂತಹ ಒಂದು ಆದೇಶವನ್ನು ಕೊಟ್ಟಿದ್ದಾರಲ್ಲ, ಇದಕ್ಕೇನು ಹೇಳ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆ RSSಗೆ ಸಂಬಂಧಪಟ್ಟಂಥ ಇವತ್ತಿನ ಬೆಳವಣಿಗೆಗಳಿಗೆ ಭಾಳಷ್ಟು ಜನ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಅದಾದಮೇಲೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರ ಜೊತೆಗೆ ನಮ್ಮ ಡಿಬೇಟ್ ಮುಂದುವರಿಯುತ್ತೆ. ಯಾವುದೇ ಒಂದು ಸಂಘ ಸಂಸ್ಥೆಗೆ ಮೇಲೆ ನಾವು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ.
ಆದರೆ ಇನ್ನು ಮುಂದೆ ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು, ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ. ಏನೇ ಇದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಿ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ. ಅದಕ್ಕೆ ಮಾನದಂಡಗಳಿರ್ತವೆ. ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು, ಅಥವಾ ಮನ್ಸು ಬಂದಂಗೆ ಬರೀ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥಸಂಚಲನ ಮಾಡೋದಿರ್ಬೋದು, ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ. BJP ಅವರು ಆ ಕಡೆ ಇತಿಹಾಸನೂ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ, ಆ್ಯಕ್ಟ್ಸ್ ಇದೆ, ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾ ಇದ್ದೀವಿ. ಹೊಸದು ಏನು ನಾವು ಮಾಡ್ತಾ ಇಲ್ಲ. ಇವಾಗ ಇವರು ಕೋರ್ಟಿಗೆ ಹೋಗ್ತಾರೆ ಅಂದರೆ ಏನಂತ ಕೋರ್ಟಿಗೆ ಹೋಗ್ತಾರೆ? ನಾವೇನು BJPಗೆ ಬ್ಯಾನ್ ಮಾಡ್ತಾ ಇದ್ದೀವಾ? RSSಗೆ ಬ್ಯಾನ್ ಮಾಡ್ತಾ ಇದ್ದೀವಾ? ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ವಿಶೇಷತಃ ಸಾರ್ವಜನಿಕ ಆಸ್ತಿಯನ್ನು, ಸಾಂಸ್ಥಿಕ ಆಸ್ತಿಯನ್ನು ಸರಿಯಾಗಿ ನಿರ್ವಹಣೆ ಆಗಬೇಕು. ಪರವಾನಗಿ ಇಲ್ಲದೆ ಟ್ರೆಸ್ಪಾಸ್ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಒತ್ತಡದಿಂದ ಸಾರ್ವಜನಿಕ ಆಸ್ತಿಯನ್ನು ಉಪಯೋಗಗೊಳಿಸ್ಕೊಳ್ತಕ್ಕಂಥದ್ದಕ್ಕೆ ತಡೆ ಇರಬೇಕು ಅನ್ನುವಂಥದ್ದೇ ಈ ಒಂದು ಜೀವೋದ ಉದ್ದೇಶ. ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳು ಹಬ್ಬ ಹರಿದಿನಗಳು ಬಂದಾಗ ಎಲ್ಲ ಕಡೆಯಲ್ಲೂ ವಿಧಾನಸೌಧದಿಂದ ಹಿಡಿದು ಕಬ್ಬನ್ ಪಾರ್ಕಿಂದ ಹಿಡಿದು ಎಲ್ಲ ಕಡೆಯಲ್ಲೂ ಅವರೇ ತುಂಬಿರ್ತಿದ್ರು. ಅದಾದ ನಂತರ ಹಬ್ಬಗಳು ಬಂದಾಗ ಅವರು ನಮಾಜ್ ಮಾಡ್ತಕ್ಕಂಥದ್ದು, ರಸ್ತೆಗಳನ್ನು ಬಂದ್ ಮಾಡಿ, ಅದು ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಂಗಳೂರು ಇರ್ಬೋದು, ಇಂಥ ಕಡೆಗಳಲ್ಲಿ ಸಂಪೂರ್ಣವಾಗಿ ಅವರು ರಸ್ತೆಗಳನ್ನು ಬಂದ್ ಮಾಡಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಿದ್ದು ಪ್ರಿಯಾಂಕಾ ಖರ್ಗೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇಂದಿನಿಂದಲೂ ಕೂಡ ನಾವು ಗಮನಿಸಿದ್ದೇವೆ. ಆ ಕಾರಣದಿಂದ ಈ ಮುಸಲ್ಮಾನ ಬಂಧುಗಳನ್ನು ಹದ್ದುಬಸ್ತಿನಲ್ಲಿ ಇಡೋದು ಹೇಗೆ ಅನ್ನೋ ಚಿಂತನೆಯಲ್ಲಿ ಇದ್ರು ಅವರು. ಯಾಕೆಂದ್ರೆ ಅವರ ವಿಫಲತೆಗಳನ್ನು ಮುಚ್ಚಾಕೊಳ್ಳೋಕ್ಕೋಸ್ಕರ ಈ ರೀತಿ ವಿಷಯಾಂತರವನ್ನು ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಿರುವಂಥ ಉದ್ದೇಶವಾಗಿದೆ. ಸರ್ಕಾರ ಎಲ್ಲರಲ್ಲೂ ವಿಫಲರಾಗಿದ್ದಾರೆ. ಅವರ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಲಿಕ್ಕೆ, ಆಡಳಿತದ ವಿಫಲತೆ, ಅಭಿವೃದ್ಧಿಯ ವಿಫಲತೆ, ಅಭಿವೃದ್ಧಿ ಶೂನ್ಯ ಮತ್ತು ಅತಿವೃಷ್ಟಿ, ಅನಾವೃಷ್ಟಿ, ಈ ರೀತಿ ಬೇರೆ ಬೇರೆ ಹಲವಾರು ಸಮಸ್ಯೆಗಳು, ನಿರುದ್ಯೋಗ, ಈ ರೀತಿ